ಪ್ರೀತಿಗೆ ಕಣ್ಣಿಲ್ಲ. ಪ್ರೀತಿ ಯಾರಿಗೆ ಯಾವಾಗ ಹೇಗೆ ಹುಟ್ಟುತ್ತೆ ಎಂಬುದೇ ಗೊತ್ತಿಲ್ಲ. ಪ್ರೀತಿಸಿ ಮದುವೆ ಆಗಬೇಕು ಎಂಬ ಜೋಡಿಗಳಿಗೆ ಜಾತಿ, ಹಣ, ಅಂತಸ್ತು ಎಂಬ ಅಡೆತಡೆಗಳು ಬರುವುದು ಸಹಜ. ಆದರೆ ಇಲ್ಲೊಂದು ಜೋಡಿಗೆ ಒಂದೇ ಸಮುದಾಯ ಇದ್ರೂ ಕೂಡ ಹುಡುಗನ ಬಣ್ಣ ಸರಿಯಿಲ್ಲ ಎಂಬ ಕಾರಣಕ್ಕೆ ಯುವತಿಯ ಮನೆಯವರು ಇವರಿಬ್ಬರ ಪ್ರೀತಿಗೆ ವಿಲನ್ ಆಗಿದ್ದಾರೆ. ಹಾಗಾದ್ರೆ ಏನಿದು ಕಲರ್ ಲವ್ ಸ್ಟೋರಿ ಅಂತೀರಾ? ತಿಳಿಯೋಣ ಬನ್ನಿ. ಕಳೆದ 2 ವರ್ಷಗಳಿಂದ ಪ್ರೀತಿಸಿ ಮದುವೆಯಾದಂಥ ಒಂದೇ ಸಮುದಾಯದ ಯುವ ಜೋಡಿಗೆ ಈಗ ಪೋಷಕರಿಂದ ಜೀವ ಬೆದರಿಕೆ ಇದ್ದು ರಕ್ಷಣೆಗಾಗಿ ನವ ಜೋಡಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ಗೆ ಮೊರೆ ಹೋಗಿವೆ. ಹುಬ್ಬಳ್ಳಿಯ ಸೈಯದ್ ಅನ್ವರ್ ಹಾಗೂ ರಹೀಮಾ ಪ್ರೀತಿಸಿ ಮದುವೆಯಾದಂಥ ಜೋಡಿ. ಇಬ್ಬರು ಮೆಹಬೂಬ್ ನಗರದ ನಿವಾಸಿಗಳು. ಈ ಇಬ್ಬರ ಪ್ರೀತಿಗೆ ಹುಡುಗಿ ರಹೀಮಾ ಮನೆಯವರಿಂದ ತೀವ್ರ ವಿರೋಧ ಇತ್ತು. ಅಲ್ಲದೆ ಸೈಯದ್ ಬಣ್ಣ ಸಹ ವಿದೇಶಿಯರ ತರಹ ಇದೆ. ಜೊತೆಗೆ ಈತನದ್ದು ಚಪ್ಪಲಿ ವ್ಯವಹಾರ. ಹೀಗಾಗಿ ಹುಡುಗಿ ಮನೆಯವರು ಇವರ ಮದುವೆಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಒಂದು 1.5 ವರ್ಷ ಐತ್ರಿ. ನಾ ಇಬ್ಬರಿಗೆ ಪ್ರೀತಿ ಮಾಡ್ತೀವಿ. ಯಾರು? ನಾನು ಮತ್ತು ರಹೀಮಾ ಬಿಕ್ಕಂಬರ್. ಒಂದು 1.5 ವರ್ಷ ಐತಿ ಸರ್. ಮತ್ತು 1 ವರ್ಷದಿಂದ ನಾವು ಇಬ್ಬರಿಗೆ ಡಿಪ್ಲೊಮಾ ಮಾಡ್ತೀವಿ. ಒಂದು 6 ಮಂತ್ ಐತಿ ಸರ್. ಇವ್ರ ಫ್ಯಾಮಿಲಿಯವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಎಲ್ಲ ಚಾಕು ಸಂಸ್ಥೆಗಳು ಮತ್ತು ಅದು ಕೇಸ್ ಆಯಿತು, ಎಲ್ಲ ಐತೆ ಸರ್. ಮತ್ತೆ ನಾವು ಇಬ್ಬರಿಗೆ ಬಿಟ್ಟಿಲ್ಲ. ಮತ್ತೆ ಲವ್ ಸ್ಟಾರ್ಟ್ ಆಯ್ತು ನಮ್ಮದು. ಈಗ ಕಾಂಟ್ಯಾಕ್ಟ್ ಇತ್ತು. ಈಗ ಎಸ್ಟರ್ಡೇ ಮಾರ್ನಿಂಗ್ ನಾವು ನಮ್ದು ಮುಸ್ಲಿಂ ಲವ್ನಿಂದ ನಿಕಾ ಮಾಡಿದ್ವಿ ಇಬ್ರು ಸೇರಿ. ಈಗ ನಮ್ಗೆ ಇಬ್ಬರಿಗೆ ಜೀವಕ್ಕೆ ಭಯ ಐತೆ ಅವ್ರ ಫ್ಯಾಮಿಲಿಯಿಂದ. ಯಾಕೆ? ಅವರು ನಮ್ದು ಅಗೇನ್ಸ್ಟ್ ಅವರು ಎಲ್ಲ ಅವ್ರ ಫ್ಯಾಮಿಲಿ ಅವರು. ಮತ್ತು ನಾವು ಈಗ ಜೀವ ಮಾಡ್ತೀವಿ, ಇಬ್ರು ಸೇರಿ ಜೀವನ ಮಾಡ್ತೀವಿ. ನಮ್ಗೆ ಅವ್ರ ಫ್ಯಾಮಿಲಿಯಿಂದ ಯಾಕೆ ವಿರೋಧ ಮಾಡಕತ್ತಾರ ಅವರು? ಅವ್ರ ಅಗೇನ್ಸ್ಟ್ ಐತಿ ನಮ್ಮ ಲವ್ ಅಲ್ಲಿ. ಮತ್ತೆ ಸ್ವಲ್ಪ ನಾನು ಡಿಫ್ರೆಂಟ್ ಇದೆಯಲ್ಲ ಅದ್ರ ನಿಮ್ ಕಲರ್ಗೆ ಇಲ್ಲ. ನಾವು ಕೇಳಿದವ್ರಿಗೆ 3-4 ಸಲ ಕೇಳಿದ್ ಸರ್. ಅವರು ಅಗ್ರಿ ಆಗಿಲ್ಲ. ಸುಮ್ಮನೆ ನನ್ನ ಮೇಲೆ ನಿಮ್ಗೆ ಹೊಡಿತೀನಿ ಇದು ಅಂತೀನಿ. ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಇದೆ ಸರ್. ಏನ್ ಕೆಲಸ ಮಾಡ್ತೀರಿ ನೀವು? ಚಪ್ಪಲಿ ಅಂಗಡಿ ಐತಿ. ಇವ್ರ ಹೆಂಗ್ ಪರಿಚಯ ನಿಮಗೆ? ಆಯ್ತು, ಅಲ್ಲೇ ನೇಬರ್ಸ್ ನಾವು ಎಲ್ಲ. ನಂದು ಮನಿ ಯಲ್ಲಾಪುರನಿ, ಇವ್ರ ಮನಿ ಮೆಹಬೂಬ್ ನಗರ್. ಎಲ್ಲ ನೇಬರ್ಸ್ ಆಗಿ ನೋಡಿ ಪರಿಚಯ ಆಗಿ ಆಯ್ತು ಸರ್. ಸರ್ಗೆ ನನ್ನ ಇಬ್ಬರಿಗೆ ಪ್ರೊಟೆಕ್ಷನ್ ಬೇಕು. ಅವ್ರ ಫ್ಯಾಮಿಲಿನಿಂದ ನನ್ಗೆ ಇವನ್ಗೇನು ನನ್ಗೇನು ಭಯ ಇದೆ ಸರ್. ಜೀವನ ಕಲರ್ ಹಿಂಗ ಐತೆ ಅಂತ ಗೊತ್ತಿದ್ರು ಅವ್ರು ನಿಮ್ಮನ್ನ ಇಷ್ಟಪಟ್ರು? ಇಲ್ಲ, ಈಗ ಇನ್ನೂ ಅಗ್ರಿ ಆಗಿಲ್ಲ ಸರ್. ಈಗಿಗೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಯಾರು ಫೋರ್ಸ್ನು ಮಾಡಿಲ್ಲ, ಏನೂ ಇಲ್ಲ. ಈ ನಡುವೆ ಹುಡುಗಿ ಮನೆಯವರು ಸೈಯದ್ ಮೇಲೆ ದಾಳಿಯನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ರು. ಇದನ್ನ ಲೆಕ್ಕಿಸದೆ ಈ ಇಬ್ಬರು ಮದುವೆ ಆಗಿದ್ದಾರೆ. ಇದರಿಂದ ಕೆಂಡಾಮಂಡಲವಾಗಿರುವಂತ ಯುವತಿ ಪೋಷಕರು ಸೈಯದ್ಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಸದ್ಯ ಮುಸ್ಲಿಂ ಸಂಪ್ರದಾಯದಂತೆ ಮದುವೆ ಆಗಿರುವಂತ ಈ ಜೋಡಿ ಬಾಳಿ ಬದುಕುವ ಕನಸನ್ನ ಕಟ್ಟಿಕೊಂಡಿದ್ದು ನಮಗೆ ರಕ್ಷಣೆ ನೀಡಿ ಅಂತ ಕಮಿಷನರ್ಗೆ ಮನವಿ ಮಾಡಿದ್ದಾರೆ. फिर भी हमें छोड़े नहीं एक दूसरे को. अब शादी कराएं कल, फिर भी हमारे घर वाले नहीं मान रहे, कंप्लेंट दी. इसलिए उनसे डर है, सब प्रोटेक्शन चाहिए. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಭಯ ಇದೆ? नहीं नको कर रहे हैं. क्या प्रॉब्लम है? कुछ नको हमने पसंद नहीं है. लेकिन वो सब ने बोला नहीं पसंद नहीं, नको दूसरे जगह करते हैं. अब क्या नहीं, हमें साथ में रहते हैं. कौन भी इंटरफेयर नको करो हमारे लाइफ. उनसे डर है, बस हमें खुश रहते हैं एक दूसरे के साथ. हमारे लाइफ में इंटरफेयर नको करने का. ಈ ಜೋಡಿ ಈಗ ಮನೆಯವರು ನೀಡ್ತಾ ಇರುವಂತ ಜೀವ ಬೆದರಿಕೆಯಿಂದ ಕಂಗಾಲಾಗಿದ್ದು ನಮಗೆ ರಕ್ಷಣೆ ಕೊಡಿ ಅಂತ ಕಮಿಷನರ್ ಎನ್ ಶಶಿಕುಮಾರ್ ಅವರ ಮೊರೆ ಹೋಗಿದ್ದಾರೆ. ಈ ಕುರಿತು ಕಮಿಷನರ್ ಈ ಪ್ರೇಮಿಗಳಿಗೆ ರಕ್ಷಣೆ ನೀಡೋದರ ಜೊತೆಗೆ ಅವರ ಕುಟುಂಬಸ್ಥರ ಮನವೊಲಿಸಿ ಈ ಪ್ರಕರಣ ಸುಖಾಂತ್ಯಗೊಳಿಸ್ತಾರೋ ಅಥವಾ ಪ್ರೇಮಿಗಳಿಗೆ ಜೀವ ಬೆದರಿಕೆ ಹಾಕಿದವರ ಮೇಲೆ ಕ್ರಮ ಜರುಗಿಸ್ತಾರೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ವಿನಯ ರೆಡ್ಡಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ನೆಕ್ಸ್ಟ್.